ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಉಪ್ಪಿ ಸರ್ದು UI ಟೀಸರು ಇವತ್ತು ಲಾಂಚ್ ಅಂತ ಹೇಳಿ ಒಂದು 2-3 ಡೇಸಿಂದನೇ ತಲೆಯಲ್ಲಿತ್ತು, ನೋಡಬೇಕು ಅಂತ. ಬಟ್ ಇವತ್ತು ಬೆಳಗ್ಗೆಯಿಂದ ಯಶ್ ಫ್ಯಾನ್ಸ್ದು ಏನೊಂದು ಇನ್ಸಿಡೆಂಟ್ ಆಗಿದೆ ಲಕ್ಷ್ಮೇಶ್ವರದಲ್ಲಿ. ಅದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಸುದ್ದಿಗಳಲ್ಲಿ ಬ್ಯುಸಿ ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಟೀಸರ್ ನೋಡೋದು. ಬಟ್ ಈಗ ಜಸ್ಟ್ ಒಂದು 10 ನಿಮಿಷದ ಮುಂಚೆ ಟೀಸರ್ ನೋಡಿದ ತಕ್ಷಣ ನನಗನ್ಸಿದ್ದು ಇದ್ರ ಮೇಲೆ ಒಂದು ವಿಡಿಯೋ ಮಾಡಬೇಕು ಅಂತ. ಯಾವ ಕಾಲದ ಸಿನಿಮಾ ಮಾಡಿದ್ದೀರಾ ಉಪ್ಪಿ ಸರ್? ಅಂದರೆ ಅದು ಈ ಕಲಿಯುಗದ್ದೋ ಹಿಂದೆ ದ್ವಾಪರ ಯುಗದ್ದೋ ಅಲ್ಲ, ಇದು ಯಾವುದೋ ಫ್ಯೂಚರ್. ಅಂದರೆ ಅದರಲ್ಲಿ ಫಸ್ಟ್ ಶಾರ್ಟಲ್ಲಿ ಟ್ರಾವೆಲ್ ಮಾಡ್ತಾರೆ, ಅದು ಗ್ರಾಫಿಕ್ ಇಮೇಜೇ ಇರ್ಬೋದು. ಬಟ್ ಆ ಟ್ರಾವೆಲ್ ಇದೆಯಲ್ಲ, ಆ ಟ್ರಾವೆಲ್ ಹೋಗ್ತಾ ತೊಗೊಂಡೋಗಿ ಒಂದು ಯಾವುದೋ ಒಂದು ಸಿಟಿಯ ಒಳಗಡೆ ಒಂದಿಷ್ಟು ಜನ ಓಡಾಡ್ತಾ ಇರೋದ್ರ ಕಡೆ ನೋಡಿದ್ರೆ ಅದು ಇವತ್ತಿನ ಕಾನ್ಸೆಪ್ಟಲ್ಲಿ ತೆಗೆದಿರೋದು ಅಲ್ವೇ ಅಲ್ಲ. ಏನೋ ಸ್ವಲ್ಪ ಉಪ್ಪಿ ಸರ್ ಯಾವಾಗಲೂ ಅಷ್ಟೇ, ಅವರು ಒಂದು 50 ವರ್ಷ 100 ವರ್ಷ ಮುಂದೆನೇ ಯೋಚನೆ ಮಾಡ್ತಾರೆ. ಅದು ವೆನ್ ಇಟ್ ಕಮ್ಸ್ ಟು ಪಾಲಿಟಿಕ್ಸ್ ಆಲ್ಸೋ, ವೆನ್ ಇಟ್ ಕಮ್ಸ್ ಟು ಮೂವೀಸ್ ಆಲ್ಸೋ ಸ್ವಲ್ಪ ಫಾರ್ವರ್ಡ್ ಸೋಚ್ ಇರುತ್ತೆ ಅವ್ರದ್ದು. ಸೊ ಹಾಗೆ ಇದರಲ್ಲೂ ಸಹಿತ ಅಂಥದ್ದೇ ಅದ್ಭುತ ಕಾನ್ಸೆಪ್ಟನ್ನು ಇಟ್ಕೊಂಡು ಬಂದಾಗಿದೆ. ನಾನು ಇಲ್ಲಿ ತನಕದ ಉಪ್ಪಿ ಸರ್ ಸಿನಿಮಾಗಳನ್ನು ಕಂಪೇರ್ ಮಾಡಿದಾಗ ಇದಕ್ಕೆ ನೋಡಿದ್ರೆ ಏನು ಕ್ವಾಲಿಟಿ ಲೆವೆಲ್ಲು, ಬಾ ಯಾವ ಹಾಲಿವುಡ್ ಲೆವೆಲ್ಗೂ ಕಮ್ಮಿ ಇಲ್ಲ ಅನ್ನೋ ಥರ ಕ್ವಾಲಿಟಿ ಕಾಣ್ತಾ ಇದೆ. ಖರ್ಚಾಗಿದೆ ಸಿನಿಮಾಗೆ ಅನ್ನೋದು ಸಿನಿಮಾದ ಟೀಸರ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಏನೋ ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಟೀಸರ್ನಲ್ಲಿ ಅಂತ ಗೊತ್ತಾಗ್ತಿದೆ, ಬಟ್ ಏನು ಅಂತ ಗೊತ್ತಾಗಲ್ಲ. ಉಪ್ಪಿ ಸರ್ ಯಾವಾಗಲೂ ಅವ್ರ ಸಿನಿಮಾಗಳಲ್ಲಿ 2 ಮಾಡ್ತಾರೆ, ಇಲ್ಲ ಕನ್ಫ್ಯೂಸ್ ಮಾಡ್ತಾರೆ, ಇಲ್ಲ ಕನ್ವಿನ್ಸ್ ಮಾಡ್ತಾರೆ. ಇದರಲ್ಲೂ ಅಷ್ಟೇ, ಇದರಲ್ಲಿ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಮಾಡಿದ್ದಾರೆ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಪಾತ್ರಗಳನ್ನು ತೋರಿಸ್ಬೇಕಾದ್ರೆ ರವಿಶಂಕರ್ ಅವ್ರ ಪಾತ್ರ ಇರ್ಬೋದು, ಅಚ್ಯುತ್ ಅವ್ರ ಪಾತ್ರ ಇರ್ಬೋದು, ಸಾಧು ಕೋಕಿಲ ಅವ್ರ ಪಾತ್ರ ಇರ್ಬೋದು, ಪ್ರತಿಯೊಂದನ್ನು ತೋರಿಸ್ಬೇಕಾದ್ರೂ ಏನಿದು ಅಂತಲೇ ಅರ್ಥ ಆಗ್ತಾ ಇಲ್ಲ. ಯಾವುದೋ ಒಂದು ಸಿನಿಮಾದೊಳಗೆ ಬರುವ ಒಂದು ಎಲಿಮೆಂಟನ್ನು ಮಾತ್ರ ತೋರಿಸ್ತಾ ಇದ್ದಾರೋ, ಅಥವಾ ಸಿನಿಮಾನೇ ಹಿಂಗೆ ಕ್ಯಾರಿ ಆಗುತ್ತೋ, ಇಡೀ ಸಿನಿಮಾದಲ್ಲಿ ಇದೇ ಥರ ಏನು ತೋರಿಸ್ತಾ ಇದ್ದಾರಲ್ಲ ಇದೇ ಕೋರ್ಟಲ್ಲಿ ಸಿನಿಮಾ ಹೋಗುತ್ತೋ ಗೊತ್ತಾಗ್ತಾ ಇಲ್ಲ. ಅಂದರೆ ಒಂದು ಕಾಮನ್ ಎರಾ ಮೂವಿ ಥರ ಅಂತೂ ಕಾಣ್ತಾ ಇಲ್ಲ UI. ನಂಗೆ ಗೊತ್ತಿಲ್ಲ, ಯಾಕಂದರೆ ಅದರದ್ದು 1 ದಿನ 2 ದಿನ ಶೂಟಿಂಗ್ ನಡಿಬೇಕಾದ್ರೆ ನಾನು ನೋಡಿದ್ದೆ. ಅಲ್ಲೂ ಸ್ವಲ್ಪ ಇಮ್ಯಾಜಿನರಿ ಪಾರ್ಟ್ಗಳನ್ನ ಶೂಟ್ ಮಾಡಬೇಕಾದ್ರೆ ನನಗೆ ಅವಾಗಲೂ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು, ಏನು ಮಾಡ್ತಿದ್ದಾರೆ ಅಂತ. ಬಟ್ ಇವಾಗ ಟೀಸರ್ ನೋಡಿದ್ಮೇಲೆ ಅಂತೂ ಕಂಪ್ಲೀಟ್ಲಿ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ. ಏನು ಮಾಡ್ಬೋದು ಉಪ್ಪಿ ಸರ್? ಅದಕ್ಕೆ ಹೇಳ್ತಾ ಇದ್ದೀನಿ ಸರ್, ಅದು ಯಾವ ಕಾಲದ ಸಿನಿಮಾ ಮಾಡಿದ್ದೀರಿ? ಅದು ಇವತ್ತಿನ ಕಾಲದ್ದೋ ಹಿಂದಿನ ಕಾಲದ್ದೋ ಅಲ್ಲ. ಇದೆಲ್ಲೋ ಮುಂದೆ ನೀವು ಯೋಚನೆ ಮಾಡಿದ್ರು, ನೀವು ಈ ಹಿಂದಿನ ಕೆಲವು ಸಿನಿಮಾಗಳಲ್ಲೂ ಸಹಿತ ಅದನ್ನು ಹೇಳಿದ್ದೀರ. ಭಾರತ ಮುಂದೆ ಅಂದರೆ 2050ರಲ್ಲಿ ಹೆಂಗಿರ್ಬೋದು ಅಂತ ಎಲ್ಲ ಮುಂದೆ ಹಿಂದಿನ ಸಿನಿಮಾಗಳಲ್ಲಿ ತೋರಿಸಿದ್ದೀರ. ಸೂಪರ್ ಅಂತಹ ಸಿನಿಮಾಗಳಲ್ಲಿ ಹಾಲಿವುಡ್ ಅಂತ ಸಿನಿಮಾ ಮಾಡಿದಾಗ ನೀವು ತುಂಬ ಆ ರೋಬೋ ಬರಲಿಕ್ಕೆ ಮುಂಚೆನೇ ಹಾಲಿವುಡ್ ಸಿನಿಮಾನ ಕಾನ್ಸೆಪ್ಟನ್ನ ನೀವು ಈ ದೇಶದ ಜನರ ಎದುರುಗಡೆ ಇಟ್ಟವರು. ನನ್ನ ಪ್ರಕಾರ ಈಗೇನು UI ಮಾಡ್ತಾ ಇದ್ದಾರೆ ಉಪ್ಪಿ ಸರ್, ಇದೇನು ಸಣ್ಣ ಸಿನಿಮಾ ಅಲ್ಲ. ಇನ್ನು ಭಾಳ ದೊಡ್ಡ ಥಾಟು, ಭಾಳ ದೊಡ್ಡ ಯೋಚನೆ ಮಾಡಿ ಸುಮಾರು ಟೈಮ್ ತೊಗೊಂಡು, ಇಲ್ಲ ಇದು ಹಿಂಗೆ ಮಾಡಬೇಕು. ಇವತ್ತಿನ ಕಾಂಪಿಟೇಷನ್ನಲ್ಲಿ ಇವತ್ತಿನ ಸಿನಿಮಾ ಇಂಡಸ್ಟ್ರಿಯ ಫೈಟ್ಸ್ನ ನಡುವೆ, ಅಂದರೆ ಫೈಟ್ಸ್ ಇನ್ ದ ಸೆನ್ಸ್ ಏನೊಂದು ಬಿಸ್ನೆಸ್ ಫೈಟ್ ಇರ್ಬೋದು ಅಥವಾ ಕಂಟೆಂಟ್ ಫೈಟ್ ಇರ್ಬೋದು, ಅದರಲ್ಲಿ ನಾನು ಇವತ್ತಿನ ಜನ್ರೇಷನ್ನ ಈ ಡೈರೆಕ್ಟರ್ಗಳ ಜೊತೆ ಕಾಂಪೀಟ್ ಮಾಡಬೇಕು ಅಂತಂದರೆ ಅದರ ರೇಂಜಿಗೆ ಕೊಡಬೇಕಿಲ್ಲ, ಅದಕ್ಕಿಂತ ಜಾಸ್ತಿನೇ ಕೊಡಬೇಕು ಅನ್ನೋ ಹಠಕ್ಕೆ ಬಿದ್ದು ಉಪ್ಪಿ ಸರ್ ಇದನ್ನು ಮಾಡ್ದಂಗಿದೆ. ಅವ್ರು ಯಾವತ್ತೂ ನಿರಾಸೆ ಮಾಡಿಸಿಲ್ಲ ಅವ್ರ ಸಿನಿಮಾಗಳಲ್ಲಿ. ಅದರಲ್ಲೂ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾಗಳಲ್ಲಂತೂ ಜನ ಹೋಗಿ ಬೇಜಾರು ಮಾಡ್ಕೊಂಡು ಹೊರಗೆ ಬಂದಿದ್ದು ಉದಾಹರಣೆನೇ ಇಲ್ಲ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಡೈರೆಕ್ಷನ್, ಅವರು ಒನ್ ಆಫ್ ದ ಮೋಸ್ಟ್ ರೆಕಗ್ನೈಸ್ಡ್ ಡೈರೆಕ್ಟರ್, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಭಾರತದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹ್ಯಾಂಡ್ ಪಿಕ್ಡ್ ಡೈರೆಕ್ಟರ್ಸ್ ಒಂದು 5 ಜನ ಹ್ಯಾಂಡ್ ಪಿಕ್ ಮಾಡ್ಬೋದು. ಸಖತ್ ಟ್ಯಾಲೆಂಟೆಡ್ ಡೈರೆಕ್ಟರ್ಸು, ಸಖತ್ ಕ್ರಿಯೇಟಿವ್ ಡೈರೆಕ್ಟರ್ಸು, ಸಖತ್ ಸ್ಕಿಲ್ಫುಲ್ ಡೈರೆಕ್ಟರ್ಸ್ ಅಂತಂದರೆ ಉಪೇಂದ್ರ ಅವರು ಆ ಲಿಸ್ಟಲ್ಲಿ 100% ಇರ್ತಾರೆ. ಆದರೆ ಇವತ್ತಿನ ಟೆಕ್ನಾಲಜಿಗೆ ಅನುಗುಣವಾಗಿ, ಇವತ್ತಿನ ಸಿನಿಮಾಗಳ ಕಂಟೆಂಟ್ಗೆ ಅನುಗುಣವಾಗಿ ತನ್ನ ಡೈರೆಕ್ಷನ್ನ ರೀತಿಯನ್ನೂ ಸಹ ಬದಲಾಯಿಸಿಕೊಂಡು ಉಪ್ಪಿ ಸರ್ ಈ ಸಿನಿಮಾದಲ್ಲಿ ಒಂದು ಹೊಸ ಥರನೇ ಕಾಣ್ತಾ ಇದ್ದಾರೆ. ಆ BGM, ಅಜನೀಶ್ ಲೋಕನಾಥ್ ಅವ್ರದ್ದು ಒಂದು ಆ ಗ್ರಾಫಿಕಲ್ ಸ್ಟ್ರಕ್ಚರು, ಸಿನಿಮಾ ಮೇಕಿಂಗ್ ಸ್ಟೈಲು, ಪ್ರತಿಯೊಂದು ಸಹಿತ ಕಂಪ್ಲೀಟ್ಲಿ ವಿಭಿನ್ನವಾಗಿದೆ ಇಲ್ಲಿಯ ತನಕದ ಕನ್ನಡ ಇಂಡಸ್ಟ್ರಿಯ ಸಿನಿಮಾಗಳಿಗೆ ಕಂಪೇರ್ ಮಾಡಿದಾಗ. ಈ ಹಿಂದೆ ಕನ್ನಡದಲ್ಲಿ ಪಿರಿಯಾಡಿಕ್ ಸಿನಿಮಾಗಳು ಬಂದಿದೆ, ದೊಡ್ಡ ರೌಡಿಸಮ್ ಸಿನಿಮಾಗಳು ಬಂದಿದೆ, ಅದ್ಭುತವಾದ ಲವ್ ಸ್ಟೋರಿಗಳು ಬಂದಿದೆ, ಪೌರಾಣಿಕ ಸಿನಿಮಾಗಳು ಬಂದಿದೆ, ಎಲ್ಲ ಓಕೆ. ಅದರ ಆಚೆಗೆ ಇದು ಒಂದು ಬೇರೆ ಜಾನರ್ ಥರನೇ ಕಾಣಿಸ್ತಾ ಇದೆ. ಇದು ಯಾವ ಜಾನರ್ಗೆ ಬಂದು ಫಿಟ್ ಆಗುತ್ತೆ, ಸೆಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಆ ಥರದ ಒಂದು ಜಾನರಲ್ಲಿ ಸಿನಿಮಾ ಕಾಣ್ತಾ ಇದೆ. ಬಹಳ ನಿರೀಕ್ಷೆಗಳನ್ನಂತೂ ಹುಟ್ಟುಹಾಕಿದೆ. ಅದಕ್ಕೆ ಟೀಸರ್ ರಿಲೀಸ್ ಆದ ಕೆಲವೇ ನಿಮಿಷಗಳಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸ್ ತೊಗೋತಾ ಇದೆ. ಜನ ಹುಚ್ಚೆದ್ದು ಟೀಸರ್ನ ನೋಡ್ತಾ ಇದ್ದಾರೆ. ಟೀಸರ್ ಕೆಳಗಡೆ ಅದರ ಕ್ವಾಲಿಟಿ ಬಗ್ಗೆ,
ಅದರ ಪ್ರೊಡಕ್ಷನ್ ಬಗ್ಗೆ, ಅದರ ಡೈರೆಕ್ಷನ್ ಕಾನ್ಸೆಪ್ಟ್ ಬಗ್ಗೆ, ಟೀಸರ್ನ ಕಾನ್ಸೆಪ್ಟ್ ಬಗ್ಗೆ ಸಿಕ್ಕಾಬಟ್ಟೆ ಅಪ್ರಿಸಿಯೇಷನ್ ಬರ್ತಾ ಇದೆ. ಅದರಲ್ಲೂ ಉಪ್ಪಿ ಸರ್ ಲಾಸ್ಟಲ್ಲಿ ಆ ಕುದುರೆ ಮೇಲ್ಗಡೆ ನಿಂತ್ಕೊಂಡು ಹಿಂಗೆ ತಲೆ ಎತ್ತೋ ಆ ಸೀನ್ ಏನಿದೆ, ಆ ಸೀನ್ ಮೇಲೆ ಹಾಗೆ ಟೈಟಲ್ ರಿವೀಲ್ ಮಾಡ್ತಾರಲ್ಲ, ಅದೊಂಥರ ನೋಡೋಕ್ಕೇನೆ ಏನೋ ಗುರು ಏನೋ ಮಾಡಿದ್ದಾರೆ ಅನ್ನೋ ಫೀಲ್ ಕೊಡ್ತಾ ಇದೆ. ನನ್ನ ಪ್ರಕಾರ ಮನೋಹರ್ ನಾಯ್ಡು ಸರ್ ಇರ್ಬೋದು, ಕೆ ಪಿ ಶ್ರೀಕಾಂತ್ ಅವ್ರು ಇರ್ಬೋದು, ಒಂದು ಬಂಪರ್ ಬಹುಮಾನ ಲಾಟ್ರಿ ಈ ಸಿನಿಮಾ ಆದಮೇಲೆ ಖಂಡಿತ ಹೊಡಿತಾರೆ, ಎರಡನೇ ಮಾತೇ ಇಲ್ಲ. ಯಾಕಂದರೆ ಕಾಣ್ತಾ ಇದೆ ಸಿನಿಮಾ, ಅದು ಹೇಳ್ತಾರಲ್ಲ, ಒಂದು ಅಗಳು ನೋಡಿದ್ರೆ ಸಾಕು ಅನ್ನ ಬೆಂದಿದೆಯೋ ಇಲ್ಲೋ ಅಂತ ಗೊತ್ತಾಗಕ್ಕೆ. ನನಗೆ ಟೀಸರ್ ನೋಡಿದ್ರೆ ಸಾಕು ಗೊತ್ತಾಗ್ತಾ ಇದೆ ಸಿನಿಮಾದ ಲೆವೆಲ್ ಯಾವ ಥರ ಇರುತ್ತೆ, ಅದರ ತಾಕತ್ ಹೆಂಗಿರುತ್ತೆ. ಹೊಡೆದ್ರೆ ಈ ಸಲ ಪವರ್ಫುಲ್ ಸ್ಟ್ರೋಕೆ, ಎರಡನೇ ಮಾತೇ ಇಲ್ಲ. ಇದು ಸ್ಟೇಡಿಯಂ ದಾಟಿ ಹೋಗುವ ಸಿಕ್ಸರ್ನೇ ಉಪ್ಪಿ ಸರ್ ಹೊಡಿಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಹೊಡಿತಾ ಇದ್ದಾರೆ. ಎಸ್, ಬರಬೇಕು ಸಿನಿಮಾಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದೀವಿ ಕಾತ್ರದಿಂದ, ಆದಷ್ಟು ಬೇಗ ಬರಬೇಕು. UI ಕನ್ನಡ ಸಿನಿಮಾ ಇಂಡಸ್ಟ್ರಿ ಒಂದು ಹೆಮ್ಮೆಯ ಸಿನಿಮಾ ಆಗಬೇಕು, ಬರೀ ಕನ್ನಡಕ್ಕೆ ಸೀಮಿತ ಆಗದೇನೆ ಇಡೀ ವಿಶ್ವದಾದ್ಯಂತ UI ಒಂದು ಹವಾನ ಎಬ್ಬಿಸಬೇಕು, ಮತ್ತೆ ಕನ್ನಡಿಗರ ತಾಕತ್ ಏನು ಅಂತ ಇಡೀ ವಿಶ್ವಕ್ಕೆ ಗೊತ್ತಾಗಬೇಕು ಅನ್ನೋದು ನಮ್ಮ ಬಯಕೆ ಕೂಡ. ನೀವು ನೋಡಿಲ್ಲ ಅಂತಂದರೆ ಈಗಲೇ UI ಟೀಸರನ್ನು ನೋಡಿ, ಹಾಗೆ ಲೈಕ್ ಮಾಡೋದನ್ನು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ವೀಟ್ ಪ್ಲಸ್ ಕರ್ನಾಟಕ, ಯಾಕಂದರೆ ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಹೋಗಿ ಬರ್ತೀನಿ, ನಮಸ್ಕಾರ. ಸ್ವೀಟ್ ಪ್ಲಸ್ ಕರ್ನಾಟಕ.